ಮಲೆನಾಡು ಹಾಗೇನೆ ಕರಾವಳಿಯಲ್ಲಿ ಮಳೆ 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 ನಿರಂತರವಾಗಿ ಮಳೆ ಸುರಿತಾ ಇದೆ. ಹಲವಾರು ಕಡೆಯಲ್ಲಿ ಭೂಕುಸಿತ ಆಗಿದೆ, ರಸ್ತೆ ಮಾಯ ಆಗಿದೆ, ಮನೆಗಳೇ ಜಲ ಸಮಾಧಿಯಾಗಿದೆ. ಮುಂಗಾರು ಮಳೆಯ ಅಬ್ಬರಕ್ಕೆ ಮಲೆನಾಡು ಹಾಗೇನೆ ಕರಾವಳಿ ಜನ ಕಂಗಾಲಾಗಿ ಹೋಗ್ತಾ ಇದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲೂ ಮಳೆಯ ಅಬ್ಬರ ಇದೆ. ಇನ್ನು 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಹವಾಮಾನ ಇಲಾಖೆ ಕಡೆಯಿಂದ. ಇನ್ನು 5 ದಿನ ಈ ಭಾಗಗಳಲ್ಲಿ ಭಾರೀ ಮಳೆಯಾಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಈಗ ಅಲ್ಲಲ್ಲಿ ಭೂ ಕುಸಿತ ಆಗ್ತಾ ಇದೆ, ಗುಡ್ಡ ಕುಸಿತ ಆಗ್ತಾ ಇದೆ, ರಸ್ತೆಗಳಲ್ಲಿ ಬಿರುಕು ಬಿಡ್ತಾ ಇದೆ. ಮತ್ತೆ ಉಡುಪಿ ಭಾಗದಲ್ಲಿ ಗ್ರಾಮಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಆ ಜನರನ್ನ ಈಗ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಕಡಲ್ ಕೊರೆತ ಆಗ್ತಾ ಇದೆ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮಂಗಳೂರು, ಉಡುಪಿ, ಕಾರವಾರದಲ್ಲಿ ಮಳೆಯಿಂದಾಗಿರುವಂತಹ ಅವಾಂತರಗಳು ಏನೇನಿದೆ, ಮಳೆನ ದೂರಕ್ಕಾಗಲ್ಲ. ಯಾಕಂದ್ರೆ ಮಳೆ ಬರಲೇಬೇಕು, ಮಳೆ ಬರಲಿಲ್ಲ ಅಂದ್ರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ. ಸದ್ಯದ ಸಿಚುವೇಶನ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮಂಗಳೂರಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ಉಡುಪಿಯಿಂದ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೇಟ್, ಹಾಗೇನೆ ಕಾರವಾರದಿಂದ ನಮ್ಮ ರಿಪೋರ್ಟರ್ ದರ್ಶನ್ ನಾಯಕ್ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಫಸ್ಟ್ ಮಂಗಳೂರಿನ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟು ಆಮೇಲೆ ಮಂಗಳೂರು ರಿಪೋರ್ಟರ್ ಹತ್ರ ಇನ್ಫಾರ್ಮೇಶನ್ ಅನ್ನು ಕೊಡಿಸ್ತೀನಿ ನಾನು. ಮಂಗಳೂರಲ್ಲಿ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಾಗ್ತಿದೆ ಅಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಮೊನ್ನೆ ಬಂಟ್ವಾಳದ ಪಂಚಕಲ್ಲಿನಲ್ಲಿ ಗುಡ್ಡ ಕುಸಿತ ಆಗಿದೆ. ಇವತ್ತು ಕಣ್ಣೂರಿನ ಬೊಳ್ಳೂರು ಗುಡ್ಡೆಯಲ್ಲಿ ಭೂ ಕುಸಿತ ಆಗಿದೆ. 10ಕ್ಕೂ ಅಧಿಕ ಮನೆಗಳು ಅಪಾಯದ ಅಂಚಿನಲ್ಲಿದೆ. 4 ಮನೆಗಳ ನಿವಾಸಿಗಳು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಸ್ಥಳೀಯರೇ ಸೇರ್ಕೊಂಡು ಈ ಕೆಲಸ ಮಾಡಿರೋದು, ಯಾರು ಅಧಿಕಾರಿಗಳು ಬರಲಿಲ್ಲ ಅಥವಾ ಜನಪ್ರತಿನಿಧಿಗಳು ಅಲ್ಲಿ ಬರಲಿಲ್ಲ. 4 ಮನೆಗಳ ಮೇಲೆ ಗುಡ್ಡ ಕುಸಿದು ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಭಾರೀ ಮಳೆಯಿಂದ ಕಣ್ಣೂರಿನ ಜನ ತತ್ತರಿಸೋಗಿದ್ದಾರೆ. 2 ದಿನಗಳಿಂದ ನೋಡಿ ಮಳೆ ಬರ್ತಾ ಇದೆ, ಆದ್ರೆ ಕುಡಿಯಕ್ ಪಾಪ ಅವ್ರಿಗೆ ನೀರಿಲ್ಲ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ಬೊಳ್ಳೂರು ಗುಡ್ಡದ ಜನ ಕೋಪಗೊಂಡಿದ್ದಾರೆ. ಮಂಗಳೂರಿನ ಈ ಪರಿಸ್ಥಿತಿ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ರು ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಈಗ ಯಾರು ರೆಸ್ಪಾನ್ಸ್ ಮಾಡಿಲ್ಲ, ಅಧಿಕಾರಿಗಳು ಬಂದಿರಲಿಲ್ಲ, ಜನಪ್ರತಿನಿಧಿಗಳು ಬಂದಿರಲಿಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಅಲ್ಲಿ ಸ್ಥಳಕ್ಕೆ ಬಂದಿದ್ದಾರಾ ಅಥವಾ ಕಾಂಟ್ಯಾಕ್ಟ್ ಮಾಡಿ ನಾವಿದೀವಿ, ಏನ್ ಹೆದರ್ಕೋಬೇಡಿ, ನಾವು ಪರಿಹಾರ ಕೊಡಿಸ್ತೀವಿ ಅಥವಾ ವ್ಯವಸ್ಥೆ ಮಾಡ್ತೀವಿ ಅಂತ ಏನಾದ್ರು ಭರವಸೆ ಕೊಟ್ಟಿದ್ದಾರಾ? ಶರ್ಮಿತಾ, ಸದ್ಯ ಮಂಗಳೂರಿನ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಬಂದಿದ್ದಾರೆ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತೆ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಯಾಕಂದ್ರೆ ಕಳೆದ 2 ದಿನಗಳಿಂದ ಆ ಮನೆಗಳಿಗೆ ನೀರಿನ ಸಂಪರ್ಕ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ. ಹಾಗಾಗಿ ಎಲ್ಲ ಸಂಪರ್ಕವನ್ನ ಮಾಡಿಕೊಡ್ತೀವಿ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಮಂಗಳೂರಿನ ಮಹಾನಗರ ಪಾಲಿಕೆಯ ವತಿಯಿಂದ ಒಂದು ಬ್ಯಾನರ್ ಅನ್ನು ಕೂಡ ಅಳವಡಿಸಲಾಗಿರುವಂತದ್ದು. ಬಳ್ಳೂರು ಗುಡ್ಡೆಯಲ್ಲಿ ಸತತವಾಗಿ ಮಳೆ ಸುರಿತಿರೋ ಕಾರಣಕ್ಕಾಗಿ ಗುಡ್ಡ ಕುಸಿತ ಆಗಿದೆ. ಹಾಗಾಗಿ ಆ ಗುಡ್ಡದ ಕೆಳಭಾಗದಲ್ಲಿರುವಂತಹ ಮನೆಯವರು ಸುರಕ್ಷಿತ ಪ್ರದೇಶಗಳಿಗೆ ಹೋಗಬೇಕು ಎಂಬ ಬ್ಯಾನರ್ ಅನ್ನು ಕೂಡ ಹಾಕಿರುವಂತದ್ದು. ಇದು ಬಳ್ಳೂರು ಗುಡ್ಡ ಪರಿಸ್ಥಿತಿ ಆದ್ರೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ ಪರಿಸ್ಥಿತಿ ಇದಕ್ಕಿಂತ ಭೀಕರ ಸ್ಥಿತಿಗೆ ಹೋಗ್ತಾ ಇದೆ. ಯಾಕೆಂದ್ರೆ ಜಿಲ್ಲೆಯ ಜೀವ ನದಿ, ನೇತ್ರಾವತಿ, ಕುಮಾರಧಾರ ನದಿ ಮೈತುಂಬಿ ಹರಿತಿದೆ. ಮತ್ತಷ್ಟು ನದಿಗಳಾದಂತಹ ಪಯಸ್ವಿನಿ ಆಗಿರ್ಬೋದು, ಕಟೀಲು ಸಮೀಪದ ಶಾಂಭವಿ, ನಂದಿನಿ ನದಿಗಳು ಕೂಡ ರಭಸದಿಂದ ಹುಕ್ಕಿ ಹರಿತಿರುವಂತದ್ದು. ಹಾಗಾಗಿ ಕಿನ್ನಿಗೋಳಿಯ, ಪಂಜ ಇನ್ನಿತರ ಪ್ರದೇಶಗಳಲ್ಲಿ ಈಗ ಸಾಕಷ್ಟು ನೆರೆ ಭೀತಿ ಕೂಡ ಉಂಟಾಗಿರುವಂತದ್ದು. ಯಾಕಂದ್ರೆ ಶಾಂಭವಿ ನದಿ ಬಹಳಷ್ಟು ರಭಸದಿಂದ ಹರಿಯುತ್ತಿರೋ ಕಾರಣಕ್ಕಾಗಿ ಕಿನ್ನಿಗೋಳಿಯ ಸುತ್ತಮುತ್ತ ಹಲವು ಪ್ರದೇಶಗಳು ಈಗ ನೆರೆ ಭೀತಿಯನ್ನ ಎದುರಿಸ್ತಾ ಇದೆ. ಅಲ್ಲಿನ ಗ್ರಾಮಸ್ಥರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ. ಸದ್ಯದ ಮಾಹಿತಿಯ ಪ್ರಕಾರವಾಗಿ ಪಂಜ ಮತ್ತು ಇನ್ನಿತರ ಕೆಲ ಭಾಗದ ಸುಮಾರು 28 ಕುಟುಂಬಗಳನ್ನ ಸ್ಥಳೀಯ ಅಂಗನವಾಡಿಗೆ ಜಿಲ್ಲಾಡಳಿತ ಶಿಫ್ಟ್ ಮಾಡಿದೆ. ಯಾಕೆಂದ್ರೆ ಆ ಮನೆಗಳಿಗೆ ಎಲ್ಲವೂ ಕೂಡ ನೀರು ನುಗ್ಗಿರುವಂಥದ್ದು. ಇನ್ನು ಅಪಾರ ಪ್ರಮಾಣದಲ್ಲಿ ಕೃಷಿ ನಾಶ ಕೂಡ ಈ ಮಳೆಯಿಂದ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಕಿನ್ನಿಗೋಳಿ ಮುಂತಾದ ಭಾಗಗಳಲ್ಲಿ ಭತ್ತದ ಕೃಷಿಯನ್ನ ಅಲ್ಲಿ ರೈತರು ಮಾಡ್ತಾ ಇದ್ದಾರೆ. ಆದ್ರೆ ಮಳೆಯ ಅತ್ಯಂತ ಜೋರಾಗಿ ಬಿದ್ದ ಕಾರಣ ಮತ್ತು ನದಿಯ ನೀರು ಗ್ರಾಮಕ್ಕೆ ಹೊಕ್ಕ ಕಾರಣ ಎಲ್ಲ ಗದ್ದೆಗಳು ಈಗ ಜಲಾವೃತಗೊಂಡಿರುವಂಥದ್ದು. ಇನ್ನು ಮಳೆ ಸುಮಾರು 5 ದಿನಗಳ ಕಾಲ ಮುಂದುವರಿಯುವಂತಹ ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಹಾಗಾಗಿ ನದಿ ಪಾತ್ರ ಜನರು ಸುರಕ್ಷಿತ ಪ್ರದೇಶಗಳಿಗೆ ಹೋಗಬೇಕು ಎಂಬ ಮನವಿಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಕಿಶನ್ ಶೆಟ್ಟಿ, ಇದು ಮಂಗಳೂರು ಭಾಗದಲ್ಲಿ ಮಳೆಯಿಂದ ಆಗಿರುವಂತ ಸದ್ಯದ ಸಿಚುವೇಶನ್ ಆದ್ರೆ, ಇನ್ನು ಉಡುಪಿ ಭಾಗದಲ್ಲಿ ಏನಾಗ್ತಿದೆ ನಮ್ಮ ರಿಪೋರ್ಟರ್ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಅವರನ್ನು ಮಾತಾಡ್ಸಕ್ಕೂ ಮುಂಚೆ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಿದೆ ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ. ಉಡುಪಿಯ ಮರವಂತೆ ಬೀಚ್ ನಲ್ಲಿ ಪ್ರವಾಸಿಗರ ಹುಚ್ಚಾಟ ಇದೆ. ಅಲೆಗಳ ಅಬ್ಬರ ತಡೆಯೋದಕ್ಕೆ ಹಾಕಿದ ಕಲ್ಲಿನ ಮೇಲೆ ನಿಂತು ಸೆಲ್ಫಿ ತಗೊಳ್ತಾ ಇದ್ದಾರೆ.
ಇಂಥದ್ದೆಲ್ಲ ಸಾಹಸ ಮಾಡಕ್ ಹೋಗಬೇಡಿ ಅಂತ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ. ಈ ಜಾರುವ ಕಲ್ಲಿನಿಂದ ಬಿದ್ರೆ ಸಮುದ್ರ ಪಾಲಾಗೋದಂತೂ ಗ್ಯಾರಂಟಿ. ಅವ್ರಿಗೊಂದು ಕುತೂಹಲ ಇರುತ್ತೆ, ಇರಲ್ಲ ಅಂತಲ್ಲ. ಈ ಮಳೆ ಬಂದಾಗ ಸಮುದ್ರ ತೀರದಲ್ಲಿ ಅಲೆಗಳು ಹೆಂಗಿರುತ್ತೆ, ನೀರಿನ ಮಟ್ಟ ಹೆಂಗಿರುತ್ತೆ, ಏನಾದ್ರು ಬದಲಾವಣೆ ಆಗಿದೆಯಾ ಅದನ್ನ ನೋಡೋಣ ಅಂತ ಹೇಳಿ ಒಂದು ಕುತೂಹಲದಿಂದ ಹೋಗಿರ್ತಾರೆ. ಆದರೆ ನೀರಿನ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಯಾವ ಟೈಮಲ್ಲಿ ಹೆಂಗೆ ನೀರು ಎಳ್ಕೊಂಡು ಹೋಗುತ್ತೆ ಅದು ಹೇಳಕ್ಕೆ ಆಗಲ್ಲ. ಪ್ರವಾಸಿಗರ ಕಡಿವಾಣಕ್ಕೆ ಬ್ರೇಕ್ ಅನ್ನ ಹಾಕಿಲ್ಲ ಉಡುಪಿ ಜಿಲ್ಲಾಡಳಿತ. ಸಮುದ್ರ ಪ್ರಕ್ಷುಬ್ಧಗೊಂಡು ಅಬ್ಬರಿಸ್ತಾ ಇದ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದೆ. ಮರವಂತೆ ತೀರದಲ್ಲಿ ಪ್ರವಾಸಿಗರು ಆಡಿದ್ದೇ ಆಟ ಆಗಿದೆ. ನೋಡಿ, ದೃಶ್ಯದಲ್ಲೂ ತೋರಿಸ್ತಾ ಇದ್ದೀವಿ. ಅಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತೆ ಇವ್ರಿಗೂ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಇಂಥ ಟೈಮ್ನಲ್ಲಿ ತೀರಾ ಹತ್ರಕ್ಕೆ ಹೋದ್ರೆ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆವಾಗ ಜಿಲ್ಲಾಡಳಿತ, ಸರ್ಕಾರ ಈ ಥರ ಆರೋಪ ಮಾಡ್ತಾರೆ. ಪ್ರತಿ ಸತಿ ಬಂದಲ್ಲಿ ಕಾಯಕ್ಕಾಗಲ್ಲ, ಹಂಗಂತ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಬಾರ್ದು. ಬಟ್ ಪ್ರವಾಸಿಗರು ಎಸ್ಪೆಷಲಿ ಇಂಥದ್ದೆಲ್ಲ ಹುಚ್ಚಾಟ ಸಾಹಸ ಮಾಡಕ್ ಹೋಗಬೇಡಿ. ಉಡುಪಿ ಭಾಗದಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಇದ್ರು ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೇಟ್. ಪರೀಕ್ಷಿತ್, ಈಗ ಉಡುಪಿ ಜಿಲ್ಲಾಡಳಿತ ಕಡಿವಾಣ ಹಾಕಬೇಕಾಗಿತ್ತು ಮರವಂತೆ ಬೀಚ್ ಹತ್ರ. ಬಟ್ ಇವ್ರಿಗೂ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಏನಾದ್ರೂ ಅಲ್ಲಿ ಹೆಚ್ಚು ಕಮ್ಮಿ ಆಗೋಕ್ಕೂ ಮುಂಚೆ ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಸದ್ಯಕ್ಕಲ್ಲಿ ಸಿಚುವೇಶನ್ ಹೆಂಗಿದೆ, ಮತ್ತೆ ಬೇರೆ ಬೇರೆ ಗ್ರಾಮಗಳಲ್ಲಿ ನೀರು ಬಂದಿತ್ತಲ್ಲ, ನೀರು ಕಡಿಮೆ ಆಗ್ತಿದೆಯಾ ಅಥವಾ ಜಾಸ್ತಿ ಆಗ್ತಿದೆಯಾ, ಹೆಂಗಿದೆ ಪರಿಸ್ಥಿತಿ? ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಮಳೆ ನಿರಂತರವಾಗಿ ಸುರಿತಾನೆ ಇದೆ. ಆದ್ರೆ ಮರವಂತೆ ಭಾಗದಲ್ಲಿರುವಂತಹ ಬೀಚ್ ನಲ್ಲಿ ಪ್ರವಾಸಿಗರು ಹುಚ್ಚಾಟ ಮೇಲೆ, ಯಾಕಂದ್ರೆ ಅಪಾಯ ಇದ್ರು ಕೂಡ, ಅಲೆಗಳ ಅಪಾಯ ಇದ್ರು ಕೂಡ ಅಲ್ಲಿ ತುದಿಯಲ್ಲಿ ಹೋಗಿ ಸೆಲ್ಫಿ ತೆಗೆಯುವಂತವೆಲ್ಲ ಮಾಡ್ತಾ ಇದಾರೆ. ಆದ್ರೆ ಅಲ್ಲಿ ಅಲೆಗಳು ಹೊಡಿತಾನೆ ಇದೆ. ಆ ಅಲೆಗಳ ರಭಸ ಎಷ್ಟಿದೆ ಅವರನ್ನ ಸೆಳೆದುಕೊಳ್ಳುವಷ್ಟು ಇದೆ. ಆದ್ರೆ ಅಲ್ಲಿ ಪ್ರವಾಸಿಗರ ಕಡಿವಾಣ ಹಾಕ್ಲಿಕ್ಕೆ ಯಾರು ಇಲ್ಲ. ಯಾಕಂದ್ರೆ ಜಿಲ್ಲಾಡಳಿತ ಅಧಿಕಾರಿಗಳನ್ನ ಮತ್ತೆ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಿಸಬೇಕಿತ್ತು. ಆದ್ರೆ ಅಲ್ಲಿ ಯಾರು ಒಬ್ಬ ಅಧಿಕಾರಿಗಳು ಇಲ್ಲ, ಒಬ್ಬ ರೈತರ ಸಿಬ್ಬಂದಿ ಇಲ್ಲ. ಎಲ್ಲಾ ಪ್ರವಾಸಿಗಳು ಬೇಕಾಬಿಟ್ಟು ಅವರ ವರ್ತನೆ ಮಾಡ್ತಾ ಇದಾರೆ. ಅಲ್ಲಿ ತುದಿಯಲ್ಲಿ ಸೆಲ್ಫಿ ತೆಗೆಯುವಂತ ಹುಚ್ಚಾಟ ಮಾಡ್ತಾ ಇದ್ದಾರೆ. ಹಿಂದೆ ಹಲವಾರು ಬಾರಿ ಅಪಘಾತಗಳಿರ್ಬೋದು, ಅಲ್ಲಿ ಪ್ರಾಣ ಹಾನಿಗಳಿರ್ಬೋದು ಆಗಿದೆ. ಆದ್ರೂ ಮತ್ತೆ ಪ್ರವಾಸಿಗರು ಕ್ಯಾರೆ ನದಿ ಇರುವಂತದ್ದು ಇದು ಮರವಂತೆಯ ವಾಸ್ತವ ಸ್ಥಿತಿ ಅಂತ ಹೇಳ್ಬೋದು. ಇನ್ನು ಉಳಿದಂತೆ ನಾವೊಂದು ಭಾಗದಲ್ಲಿ ನೆರೆಯಿಲ್ಲ, ಅಷ್ಟೇ ಮಟ್ಟದ ನೆರೆ ಇದೆ. ಹಾಗಾಗಿ ಅಲ್ಲಿ ಇನ್ನು ಕೂಡ ಅಲ್ಲಿ ಸುಮಾರು 80 ಮನೆಗಳು ಆತಂಕದಲ್ಲಿದ್ರೆ ಆ ಮನೆಗಳಲ್ಲಿ ನಿವಾಸಿಗಳು ಇರುವಂತದ್ದು. ಅವರು ಹೊರಗು ಬರ್ತಿಲ್ಲ, ಒಳಗೂ ಪರಿಸ್ಥಿತಿ. ಅಲ್ಲಿ ಜಿಲ್ಲಾಡಳಿತ ಕಾಳಜಿ ಕೇಂದ್ರಕ್ಕೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ, ಅವರ ರವಾನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಗ್ರಾಮಸ್ಥರು ಪಟ್ಟು ಹಿಡಿತಿದ್ದಾರೆ, ನಾವು ಹೋಗುದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಜಿಲ್ಲಾಡಳಿತ ಕೂಡ ಹರಸಾಹಸ ಪಡ್ತಾನೆ ಇದೆ ಅವರನ್ನ ಮನವೊಲಿಸಲಿಕ್ಕೆ. ಆದ್ರೆ ಒಂದು ರೀತಿಯಲ್ಲಿ ಶಾಸಕರ ಬೇಜವಾಬ್ದಾರಿಯಿಂದ ಈ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಶಾಸಕರು ಬಂದು ಗ್ರಾಮಸ್ಥರಲ್ಲಿ ಮಾತಾಡಿ ದೋಣಿಯಲ್ಲಿ ತೆರಳಿ ಅಲ್ಲಿ ಜನರನ್ನ ಮಾತಾಡಿಸ್ಬೇಕಿತ್ತು, ಕಷ್ಟವನ್ನ ಗೆಲ್ಲಬೇಕಿತ್ತು, ಭರವಸೆಯನ್ನ ಕೊಡ್ಬೇಕಿತ್ತು. ಆದ್ರೆ ಇದು ಫೈನ್, ಪ್ಲೀಸ್ ಬಿ ಆನ್ಲೈನ್ ಪರೀಕ್ಷಿತ್ ಶೇಟ್. ಇನ್ನು ಉತ್ತರ ಕನ್ನಡ ಆ ಭಾಗದಲ್ಲಿ ಏನೆಲ್ಲ ಆಗ್ತಾ ಇದೆ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಅಲ್ಲಿ ಮಳೆಗಾಲದಲ್ಲಿ ಪದ್ಮಶ್ರೀ ಪುರಸ್ಕೃತಿಗೆ ತೊಂದರೆ ಆಗಿದೆ. ಹೆಂಗೆ ಅಂದ್ರೆ ಪದ್ಮಶ್ರೀ ತುಳಸಿ ಗೌಡ್ರವರ ಮನೆಗೆ ತೆರಳೋದಕ್ಕೆ ಸೇತುವೆ ಇಲ್ಲ. ಈಗ ಸೇತುವೆ ಬೇಕಾಗಿದೆ, ಸೇತುವೆ ಮಾಡ್ಕೊಡಿ ಅಂತ ಅವರೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದು ವೈರಲ್ ಆಗಿದೆ. ಮಳೆ ಬಂತು ಅಂದ್ರೆ ನೀರ್ ದಾಟಿ ಮನೆಗೆ ತೆರಳುವಂತ ಸ್ಥಿತಿ ಹೇಳಕ್ಕಾಗಲ್ಲ. ಕಾಲ್ ಸಂಕ ತುಳಸಿಜಿ ವಿಡಿಯೋ ಮಾಡಿದ್ದಾರೆ. ಅವ್ರೇನು ದೊಡ್ಡ ಮಟ್ಟದ ಸೇತುವೆ ಕೇಳ್ತಿಲ್ಲ, ಒಂದು ಕಾಲ್ ಸಂಕನಾದ್ರೂ ಅಟ್ಲೀಸ್ಟ್ ಮಾಡ್ಕೊಡಿ. ಮಳೆಗಾಲದಲ್ಲಿ ನೀರ್ ಹರಿತಿರೋದ್ರಿಂದ ಅಲ್ಲಿ ಹೋದ್ರೆ ಆ ನೀರಿನ ಫೋರ್ಸಿಗೆ ಕೊಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ರಿಕ್ವೆಸ್ಟ್ ಅವ್ರು ಮಾಡ್ಕೊಂಡಿದ್ದಾರೆ. ಉತ್ತರ ಕನ್ನಡದ ಅಂಕೋಲ ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ಅವ್ರ ಮನೆ ಇರೋದು. ಕಳೆದ ವರ್ಷ ಸೇತುವೆ ಮಾಡೋದಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ರು. ಸೊ ಈಗ ಆ ವಿಡಿಯೋ ವೈರಲ್ ಆಗಿದೆ. ಎಲ್ಲರಿಗೂ ಮುಖ್ಯಮಂತ್ರಿ ಸಾಹೇಬ್ರ 60 ಸರಿ ಹೇಳಿದ್ರೆ ಒಂದು ಸಂಕ ಮಾಡ್ಕೊಡಿ, ನಂಗೆ ಹೇಳ್ತೇನೆ. ಇನ್ನೂವರೆ ಇಲ್ಲ, ಈಗ ಹೋಗಾಗುದಿಲ್ಲ. ಆಗ್ತಿಲ್ಲ, ಹಿಂಗ್ ಮಾಡ್ಕೊಂಡಿಲ್ಲ, ಯಾವ ಮಾಡ್ತೀವಿ? ನಂಗೆ 5 ಅಕ್ಕಿಗೆ ಹೋಗಾಗುದಿಲ್ಲ. ನಾ ಮನೇಲಿ ಕುಳ್ಳಿ ಶಾಲೆ ಹುಡುಗರು ಶಾಲೆಗೆ ಹೋಗಾಗುದಿಲ್ಲ, ನಂಗೂ ಎಲ್ಲೂ ಹೋಗಾಗುದಿಲ್ಲ, ಒಂದು ದವಾಖಾನಿಗೆ ಹೋಗಾಗುದಿಲ್ಲ. ಬೆಳಗಾವ್ ನಿಂತಿ 10 ಗಂಟೆ ಸೇರಿ ನಿಂತ ಹಳ್ಳಿ ಸಣ್ಣ ಆಗುದಿಲ್ಲ, ಆಚೆಗೆ ಹೋಗುದಿಲ್ಲ, ಮಕ್ಕಳು ಹೋಗುದಿಲ್ಲ. ಈಗ ಮುಖ್ಯಮಂತ್ರಿ ಸಾಹೇಬ್ರ DC ಸಾಹೇಬ್ರ ಈಗಾದ್ರೂ ನಂಗೊಂದು ಶಂಕ ಮಾಡ್ಕೊಡಿ. ಪಾರ್ಕಲ್ಲಿ ಹೇಳ್ತೇನೆ, ನೀವು ಕೂಡ ಆಗಿಲ್ಲ. ಇಲ್ಲಿ ಅದು ನೀವು ಹಳ್ಳಲ್ಲ ಇಲ್ಲ ಮಾಡ್ರಿ. ಈಗ ನೋಡಿ ಹಳ್ಳುವ ಪತ್ರಿಗೆ ಅಚ್ಚಿಗೆ ಹೋಗಾಗುದಿಲ್ಲ ನಂಗೆ. ನಮ್ಸಿಗಾರ ನಿಮ್ಗೆಲ್ಲರಿಗೂ. ಇನ್ನು ಉತ್ತರ ಕನ್ನಡದಲ್ಲಿ ಧಾರಾಕಾರವಾಗಿ ಸುರಿದಂತ ಮಳೆಗೆ ಹೆದ್ದಾರಿ ಬಂದಾಗಿದೆ. ಕಾರವಾರದ ರಾಷ್ಟ್ರೀಯ ಹೆದ್ದಾರಿ 66ರ ಬಿಣಗ ಬಳಿಯಲ್ಲಿ ಘಟನೆ ನಡೆದಿದೆ. ಬಿಣಗಾದ ನೌಕಾನೆಲೆಯ ಕಾಮತ್ ಗೇಟ್ ಬಳಿಯಲ್ಲಿ ರಸ್ತೆ ಬಂದಾಗ್ಬಿಟ್ಟಿದೆ. ರಸ್ತೆ ಮೇಲೆ ನೀರು ಹರಿತಾ ಇದೆ. ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಟ ಪಡ್ತಾ ಇದ್ದಾರೆ. ಕಾರವಾರದಿಂದ ಮಂಗಳೂರು, ಹುಬ್ಬಳ್ಳಿ, ಶಿರಸಿ, ಶಿವಮೊಗ್ಗಕ್ಕೆ ಸಂಪರ್ಕ ಕಲ್ಪಿಸುವಂತ ಹೆದ್ದಾರಿ ಇದು. ಅಣಶಿ ಘಟ್ಟದಲ್ಲಿ ನಿರಂತರವಾಗಿ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಅಣಶಿ ಘಟ್ಟ ಪ್ರದೇಶದಲ್ಲಿ ರಾತ್ರೋರಾತ್ರಿ
ಈ ವಾಹನ ಸಂಚಾರ ಎಲ್ಲ ಬಂದ್ ಆಗಿದೆ, ಸ್ಥಗಿತ ಆಗಿತ್ತು. ಕಾರವಾರ, ಅಂಕೋಲಾ, ಕುಮಟಾ, ಸಿದ್ದಾಪುರ, ಹೊನ್ನಾವರ, ಭಟ್ಕಳ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಸುರಿತಾ ಇದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದೆ ಜಿಲ್ಲಾಡಳಿತ. ಇನ್ನು ಕುಮಟಾದ ಹಲವು ಗ್ರಾಮಗಳ ಮನೆಗಳಿಗೂ ನೀರು ನುಗ್ಗಿದೆ, ಜನ ಪರದಾಡ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಧಾರಾಕಾರ ಮಳೆಯಿಂದಾಗಿ ಏನೆಲ್ಲ ಸಮಸ್ಯೆ ಆಗಿದೆ, ಇದರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಇದ್ರು ನಮ್ಮ ರಿಪೋರ್ಟರ್ ದರ್ಶನ್ ನಾಯಕ್. ಒಂದು ತುಳಸಿ ಮನೆ ಹತ್ರ ಹೋಗೋದಕ್ಕೆ ಅಟ್ಲೀಸ್ಟ್ ಒಂದು ಕಾಲ್ ಸಂಕ ಮಾಡ್ಕೊಡಿ ಅಂತ ಅವರು ಮೊದಲೇ ಹೇಳಿದ್ರು ಮಳೆಗಾಲಕ್ಕೂ ಮುಂಚೆನೆ. ಅಲ್ಲಿಗೆ ಆಗಿಲ್ಲ. ಈಗ ಅವ್ರ ಮನೆ ಹತ್ರ ನೀರಿನ ಪ್ರಮಾಣ ಹೆಂಗಿದೆ, ಮತ್ತೆ ಬೇರೆ ಬೇರೆ ಕಡೆ ಏನ್ ಸಮಸ್ಯೆ ಆಗಿದೆ? ಶರ್ಮಿತಾ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆಯಿಂದ ಭಾರಿ ಮಳೆ ಸುರಿತಾ ಇದೆ, ವ್ಯಾಪಕ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಅದರಲ್ಲಿ ಕರಾವಳಿ ಮತ್ತು ಮಲೆನಾಡಲ್ಲಿ ಸಾಕಷ್ಟು ಮಳೆ ಸುರಿತಾ ಇರತಕ್ಕಂಥದ್ದು. ಈ ನೆಲೆಯಲ್ಲಿ ಕಡಲ್ ಕೊರೆತ ಸಮಸ್ಯೆ ಒಂದ್ ಕಡೆ ಆದ್ರೆ ಮನೆಗಳಿಗೆ ನೀರು ನುಗ್ಗಿ ಇರುವಂತಹ ಒಂದು ಸಮಸ್ಯೆ. ಅದೇ ರೀತಿ ನದಿ ತಟದ ಅಂದ್ರೆ ಗಂಗಾವಳಿ ನದಿ, ಅದೇ ರೀತಿ ಅಘನಾಶಿನಿ ನದಿ, ಶರಾವತಿ ತುಂಬಿ ಹರಿದ್ರಿಂದ ನದಿ ತಟದ ಜನರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡತೋಕದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅಲ್ಲಿನ ಕುಟುಂಬವನ್ನ ಈಗ ಕಾಳಜಿ ಕೇಂದ್ರಕ್ಕೆ ಸಾಗಿಸುವ ಎಲ್ಲಾ ಪ್ರಯತ್ನಗಳು ಈಗಾಗಲೇ ನಡೆದಿರತಕ್ಕಂಥದ್ದು. ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನೌಕಾನೆಲೆ ಪ್ರದೇಶದಲ್ಲಿ ನೀರು ತುಂಬಿ ಅಲ್ಲಿ ವಾಹನ ಸಂಚಾರದ ಸಮಸ್ಯೆ ಆಯ್ತು. ಈಗಲೂ ಕೂಡ ವಾಹನ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ. ಯಾಕಂದ್ರೆ ಈ ನೌಕಾನೆಲೆ ಪ್ರದೇಶವು ಅದೇ ರೀತಿ ಬಿಣಗ ವ್ಯಾಪ್ತಿಯಲ್ಲಿ ನೀರು ತುಂಬಿದ್ರಿಂದ ಸಾಕಷ್ಟು ಸಮಸ್ಯೆ ಎದುರಾಗಿರತಕ್ಕಂಥದ್ದು. ಹೋಗಿ ಬರುವಂತವರಿಗೆ, ಅದೇ ರೀತಿ ಉದ್ಯೋಗ ತೆರಳುವಂತವರಿಗಾಗಿರ್ಬೋದು, ಅದೇ ರೀತಿ ತುರ್ತು ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗೆ ಹೋಗುವಂತವರು ಸಾಕಷ್ಟು ಸಮಸ್ಯೆ ಎದುರಿಸುವಂತಾಯ್ತು ಹೆದ್ದಾರಿ ಮಧ್ಯದಲ್ಲಿ. ಅದೇ ರೀತಿ ಹೆದ್ದಾರಿಗೆ ಹೊಂದಿಕೊಂಡಿರಂತ ಅರ್ಗಾ ಮತ್ತು ರೀತಿ ಚಂಡ್ಯ ಗ್ರಾಮದಲ್ಲೂ ಸಹ ನೀರು ತುಂಬಿ ಸಾಕಷ್ಟು ಸಮಸ್ಯೆ ಎದುರಾಯ್ತು. ಜೊತೆಗೆ ಅಣಶಿ ಘಟ್ಟದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಈಗಾಗಲೇ ಗುಡ್ಡ ಕುಸಿತ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮೊಹಿಲನ್ ಅವರು ರಾತ್ರಿ ವಾಹನ ಸಂಚಾರವನ್ನ ಸ್ಥಗಿತ ಮಾಡಿದ್ದಾರೆ. ಸಂಜೆ 7 ಗಂಟೆಯಿಂದ ಮುಂಜಾನೆ ಬೆಳಿಗ್ಗೆ 7 ಗಂಟೆವರೆಗೂ ವಾಹನ ಸಂಚಾರ ಸಂಪೂರ್ಣವಾಗಿ ಇಲ್ಲಿ ಸ್ಥಗಿತ ಮಾಡಿರ್ತಕ್ಕಂಥ. ಯಾಕಂದ್ರೆ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ಅದೇ ರೀತಿ ಕರಾವಳಿ ಉದ್ದಕ್ಕೂ ಕೆಲವೊಂದು ಕಡೆ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿದ ಸಮಸ್ಯೆ ಸಹ ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ ಗಂಗಾವಳಿಯಿಂದ ಆಚೆಯ ಗ್ರಾಮ ಅಂದ್ರೆ ಸುಮಾರು ಒಂದು 10ಕ್ಕೂ ಹೆಚ್ಚು ಗ್ರಾಮ ಸಂಪರ್ಕ ಈಗಾಗಲೇ ಕಡಿತವಾಗಿದೆ. ಯಾಕಂದ್ರೆ ಕಳೆದ ವರ್ಷ ಪ್ರವಾಹ ಸಂಭವಿಸಿ ಈ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ 2 ಸೇತುವೆಗಳು ಕೊಚ್ಚಿ ಹೋಗಿದ್ವು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಈ 10 ಗ್ರಾಮಗಳು ಸಂಪರ್ಕವನ್ನ ಕಡಿತವಾಗಿದೆ. ಇದರಿಂದ ಇಲ್ಲಿನ ಗ್ರಾಮಸ್ಥರು ಸಾಕಷ್ಟು ಸಮಸ್ಯೆ ಎದುರಿಸ. ಇದೇ ರೀತಿ ತುಳಸಿ ಗೌಡ ಅಂದ್ರೆ ಪದ್ಮಶ್ರೀ ಪುರಸ್ಕೃತ ಅವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ ಒಂದು ಸಣ್ಣ ಫುಟ್ ಬ್ರಿಡ್ಜ್ ಅನ್ನ ಮಾಡ್ಕೊಡಿ ಅನ್ನುವಂಥದ್ದು ಕೇಳ್ತಿದ್ದಾರೆ. ಅಲ್ಲಿ ಸಹ ನೀರು ತುಂಬಿ ಆದ್ರಿಂದ ಮನೆಯಿಂದ ರಸ್ತೆಯಿಂದ ಮನೆಗೆ ಹೋಗಬಾರದಂತಹ ಒಂದು ಪರಿಸ್ಥಿತಿ ಎದುರಾಗಿರತಕ್ಕಂಥದ್ದು. ಉತ್ತರ ಕನ್ನಡದಲ್ಲಿ ಸುರಿತಿರುವಂತಹ ಮಳೆಯಿಂದ ಸಾಕಷ್ಟು ಹಾನಿ ಆಗ್ತಾ ಇದೆ. ಶರ್ಮಿತಾ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಸೋ ಮಚ್ ಪರೀಕ್ಷಿತ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಕಿಶನ್ ಶೆಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಮುಂಗಾರು ಮಳೆಗೆ ಜಲಪಾತಗಳ ಸೌಂದರ್ಯ ಹೆಚ್ಚಾಗಿದೆ. ಹಾಲ್ ನೊರೆಯಂತೆ ಸ್ವಚ್ಛ ನೀರು ಕಲ್ಲು ಗುಡ್ಡಗಳ ನಡುವೆ ಧುಮ್ಮಿಕ್ತಾ ಇರುವುದು ನಿಸರ್ಗದ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಸತತ ಮಳೆಯಿಂದಾಗಿ ಜೋಗ ಜಲಪಾತ ಧುಮ್ಮಿಕ್ತಾ ಇದೆ. ಕಳೆದ 4-5 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ರಾಜ ರಾಣಿ ರೋರರ್ ರಾಕೆಟ್ ಕವಲುಗಳಲ್ಲಿ ಮತ್ತೆ ಜೀವ ಕಳೆ ಬಂದಿದೆ. ಇನ್ನೊಂದು ಕಡೆ ಚಿಕ್ಕಮಗಳೂರಿನ ಹೆಬ್ಬೆ ಜಲಪಾತವು ಭೋರ್ಗರಿತಾ ಇದೆ. 80 ಅಡಿ ಎತ್ತರದಿಂದ ಧುಮ್ಮಿಕ್ಕಿ ಹರಿತಾ ಇರುವಂತಹ ಜಲಪಾತ ನೋಡೋದಕ್ಕೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಜಲಪಾತಕ್ಕೂ ಜೀವ ಕಳೆ ಬಂದಿದೆ, ಭೋರ್ಗರಿದು ಹರಿತಾ ಇದೆ. ದೂದ್ಗಂಗಾ ಫಾಲ್ಸ್ ಕೂಡ ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇದೆ. ವೆಲ್ಕಮ್ ಬ್ಯಾಕ್. ನಾಳೆಯಿಂದ 2 ದಿನಗಳ ಕಾಲ ನ್ಯೂಸ್ 18 ಕನ್ನಡದ ವತಿಯಿಂದ ವಿದ್ಯಾಸಂಗಮ ಎಜುಕೇಷನ್ ಎಕ್ಸ್ಪೋನ ಬೆಂಗಳೂರಿನ ಮಲ್ಲೇಶ್ವರಂ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಎಕ್ಸ್ಪೋದಲ್ಲಿ 45ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು, ಪಿಯುಸಿ ಟಾಪರ್ಗಳು, ಪ್ರಖ್ಯಾತ ಶಿಕ್ಷಣ ತಜ್ಞರು ಪಾಲ್ಗೊಳ್ತಾರೆ. ಯಾವ ಕೋರ್ಸ್ ಬೆಸ್ಟ್, ಸ್ಕಾಲರ್ಶಿಪ್ ಯಾವ್ದಕ್ಕೆ ಸಿಗುತ್ತೆ, ಗವರ್ಮೆಂಟ್ ಸ್ಕೀಮ್ಗಳು ಏನೇನಿದೆ, ಕ್ಯಾಂಪಸ್ ಪ್ಲೇಸ್ಮೆಂಟ್ ಎಲ್ಲೆಲ್ಲಿದೆ, ಹೀಗೆ ಎಲ್ಲಾ ಮಾಹಿತಿಗಳು ನಿಮ್ಗೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ. ಹಾಗಾಗಿ ಎಲ್ಲರೂ ಬನ್ನಿ, ನೀವು ಪಾಲ್ಗೊಳ್ಳಿ. ಸ್ಪಾಟ್ ಅಲ್ಲೇ ಅಡ್ಮಿಷನ್ ಕೂಡ ನೀವು ಆಗ್ಬೋದು. ಹಾಗಾದ್ರೆ ಮಲ್ಲೇಶ್ವರಂ ಹೈಸ್ಕೂಲ್ ಗ್ರೌಂಡ್ ನಲ್ಲಿ ತಯಾರಿಗಳು ಯಾವ ತರ ನಡೀತಾ ಇದೆ, ಮತ್ತೆ ಜನರು ಇವತ್ತಿನಿಂದಲೇ ಉತ್ಸುಕತೆಯಿಂದ ಅಲ್ಲಿ ಬರ್ತಾ ಇದ್ದಾರೆ, ವಿಚಾರಿಸಿದ್ದಾರೆ ಅಂತಾನು ಇನ್ಫಾರ್ಮೇಶನ್ ನಮಗೆ ಬಂತು. ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ಇನ್ಫ್ಯಾಕ್ಟ್ ಪೇರೆಂಟ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ನೆಕ್ಸ್ಟ್ ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು PUC ಆದ್ಮೇಲೆ. ಒಂದೇ ಕಡೆ ಎಲ್ಲಾ ಮಾಹಿತಿ ಸಿಗೋದಕ್ಕೆ ಒಂದು ಫೆಸಿಲಿಟಿಯನ್ನ ನ್ಯೂಸ್ 18 ಕಲ್ಪಿಸ್ಕೊಟ್ಟಿದೆ. ತಯಾರಿಗಳು ಹೆಂಗೆ ನಡೀತಿದೆ ಹಂಸ?
ಖಂಡಿತವಾಗಿಯೂ ಶರ್ಮಿತಾ, ಈಗಾಗಲೇ ನಾನು ಬೆಳಗ್ಗೆನಿಂದಲೂ ಕೂಡ ಇಲ್ಲಿ ಎಕ್ಸ್ಪೋ ನಡೀತಿರುವಂತಹ ಜಾಗದಲ್ಲೇ ಇದ್ದೀನಿ. ಇಲ್ಲಿ ನೋಡಬಹುದು ಈಗಾಗಲೇ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ಗಳು ತುಂಬಾನೇ ಅಚ್ಚುಕಟ್ಟಾಗಿ ನಡೀತಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಂಟ್ರೆನ್ಸ್ ಅಲ್ಲೇನೆ ಯಾರಿಗೂ ಕೂಡ ಇನ್ನು ಕನ್ಫ್ಯೂಷನ್ಸ್ ಆಗಬಾರ್ದು, ಎಂಟ್ರಿ ಯಾವ ಕಡೆ, ರಿಜಿಸ್ಟ್ರೇಷನ್ ಯಾವ ಕಡೆ ಅಂತ ಎಲ್ಲವನ್ನು ಕೂಡ ಇಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ರೀತಿಯಾಗಿ ಸಪರೇಟ್ ಮಾಡಲಾಗಿದೆ. ಸೊ ಜೊತೆಗೆ ಏನು ಈಗಾಗಲೇ ಒಂದು ಎಜುಕೇಶನ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಅವರು ತೆಗೆದುಕೊಳ್ಳುವಂತಹ ಒಂದು ಕೋರ್ಸ್ ಇರಬಹುದು ಅಥವಾ ಅವ್ರು ಏನ್ ಮಾಡ್ತಾರೆ ಅನ್ನುವಂಥದ್ದು ಅವ್ರ ಫ್ಯೂಚರ್ ನಿರ್ಧಾರ ಆಗುತ್ತೆ. ಸೊ ಹೀಗಾಗಿ ಪೇರೆಂಟ್ಸ್ ಗಳಿಗೆ ತಮ್ಮ ಮಕ್ಕಳ ಎಜುಕೇಶನ್ ಮೇಲೆ ತುಂಬಾನೇ ಒಂದು ಕಾನ್ಸಂಟ್ರೇಷನ್ ಇರುತ್ತೆ. ಯಾವ ರೀತಿ ಕೋರ್ಸ್ ನ ತೆಗೆದುಕೊಳ್ಬೇಕು, ಈಗ ಇರುವಂತಹ ಸ್ಕೋಪ್ಗಳಿರುವಂತಹ ಕೋರ್ಸ್ಗಳು ಯಾವುದು ಏನು ಅನ್ನೋದ್ರ ಬಗ್ಗೆ ಅನೇಕರು ಒಂದಷ್ಟು ಅಭಿಪ್ರಾಯಗಳನ್ನ ತೆಗೆದುಕೊಳ್ತಾರೆ. ಆದ್ರೆ ಅವರು ಕೂಡ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತಾರೆ. ಯಾವ್ದು ಕೋರ್ಸ್ ಹಾಕೋದು, ನನ್ನ ಮಗಳಿಗೆ ಯಾವ್ದು ಇಷ್ಟ ಆಗುತ್ತೆ, ಅದಕ್ಕೆ ತಕ್ಕಂತೆ ಎಲ್ಲಿ ಎಜುಕೇಶನ್ಗೆ ಅಂದ್ರೆ ಒಂದು ಸೀಟ್ಗಳು ಸಿಗುತ್ತೆ, ಹಾಗೇನೆ ಬೇಕಾದಂತಹ ಒಂದು ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆದ್ರೆ ಈ ನಾಳೆ ನಡೆಯುತ್ತಿರುವಂತಹ ನ್ಯೂಸ್ 18 ಕನ್ನಡದ ಎಜುಕೇಶನ್ ಎಕ್ಸ್ಪೋ ಅಂದ್ರೆ ವಿದ್ಯಾ ಸಂಗಮದಲ್ಲಿ ಒಂದೇ ಸೂರಿನಡಿ 45ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಇಲ್ಲಿ ಬರ್ತಿವೆ, ಇಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡ್ತಿದ್ದಾವೆ. ಸೊ ಯಾರಿಗೆ ಯಾವೆಲ್ಲ ಕೋರ್ಸ್ಗಳ ಬಗ್ಗೆ ಡೌಟ್ಸ್ ಇದೆ ಅಥವಾ ಯಾವೆಲ್ಲ ಒಂದು ಕೋರ್ಸ್ಗಳನ್ನ ತಗೊಂಡ್ರೆ ಮುಂದೆ ಫ್ಯೂಚರ್ ಅಲ್ಲಿ ನಮ್ಗೆ ಹೇಗೆ ಯೂಸ್ ಆಗುತ್ತೆ, ಜೊತೆಗೆ ಏನು ಇಂಜಿನಿಯರಿಂಗ್ ಅಥವಾ ನಾನ್ ಇಂಜಿನಿಯರಿಂಗ್ ಸೇರಿದಂತೆ ಬೇರೆ ಬೇರೆ ಕೋರ್ಸ್ಗಳನ್ನ ಹೇಗೆ ತಗೊಳ್ಳೋದು ಅಥವಾ ಏನು ಅದರಿಂದ ಬೆನಿಫಿಟ್ಸ್ ಆಗುತ್ತೆ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ತಿಳಿದುಕೊಳ್ಬಹುದು. ಹೀಗಾಗಿ ನಾಳೆ ಇದು ಒಂದು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ನ್ಯೂಸ್ 18 ಕನ್ನಡದ ಈ ಎಜುಕೇಶನ್ ಎಕ್ಸ್ಪೋ ತುಂಬಾನೇ ಯೂಸ್ಫುಲ್ ಆಗುವ ನಿಟ್ಟಿನಲ್ಲಿ ಈ 2 ದಿನಗಳ ಕಾಲದ ಎಕ್ಸ್ಪೋವನ್ನ ಮಾಡ್ತಿರುವಂತದ್ದು. ಹೀಗಾಗಿ ಎಲ್ಲಾ ರೀತಿಯಾದಂತಹ ತಯಾರಿಗಳು ಈಗಾಗಲೇ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಸೊ ನಾಳೆ ಅಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ. ಜೊತೆಗೆ ಏನು ನಾಳೆ ಸೆಮಿನಾರ್ ಕೂಡ ಇರುತ್ತೆ, ಅಂದ್ರೆ ಎಜುಕೇಶನ್ ಎಕ್ಸ್ಪರ್ಟ್ಗಳು ಬರ್ತಾರೆ, ಅವ್ರಗಳ ಬಳಿ ಏನೆಲ್ಲ ಒಂದು ಡೌಟ್ಸ್ ಇದೆ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಜೊತೆಗೆ ಏನು ಒಳ್ಳೆ ಟಾಪರ್ಸ್ಗಳು ಅಂದ್ರೆ ಒಳ್ಳೆ ಸ್ಕೋರ್ ಅನ್ನ ಗಳಿಸಿರುವಂತಹ ಟಾಪರ್ಸ್ಗಳು ಬರ್ತಾರೆ, ಅವರಿಂದ ಕೂಡ ಒಂದಷ್ಟು ಟಿಪ್ಸ್ ಗಳನ್ನ ತಗೊಳ್ಬಹುದು. ಹೇಗೆ ಓದ್ಬೇಕು, ಯಾವ ರೀತಿ ಕಾನ್ಸಂಟ್ರೇಟ್ ಮಾಡಬೇಕು, ಓದೋದಕ್ಕೆ ಎಷ್ಟು ಟೈಮಿಂಗ್ಸ್ ಅನ್ನ ತಗೊಳ್ಬಹುದು, ಅವ್ರು ಯಾವ ಕೋರ್ಸ್ ನ ತಗೊಂಡಿದ್ರು, ಅವ್ರು ಹೇಗೆ ಓದ್ರು, ಅವ್ರು ಹೇಗೆ ಸಕ್ಸೀಡ್ ಆದ್ರು ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ತಿಳ್ಕೋಬಹುದು. ಸೊ ಹೀಗಾಗಿ ಎಕ್ಸ್ಪೋಗೆ ನಾಳೆ ಮತ್ತು ನಾಡಿದ್ದು ಪೋಷಕರು ಪೇರೆಂಟ್ಸ್ಗಳು ಬರೋದಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು. ಬಂದು ಅವ್ರಿಗೆ ಇರುವಂತಹ ಒಂದು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನ್ಯೂಸ್ 18 ಕನ್ನಡ ಎಜುಕೇಶನ್ ಎಕ್ಸ್ಪೋ ಒಂದು ಒಳ್ಳೆ ವೇದಿಕೆನ ಮಾಡಿಕೊಟ್ಟಿದೆ. ಶರ್ಮಿತಾ, ಥ್ಯಾಂಕ್ ಯು ಹಂಸ ಶ್ಯಾಮಲ. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಶಾಲಾ ಮಕ್ಕಳ ಶೂ ಸಾಕ್ಸ್ಗೆ ಅನುದಾನ ಬಿಡುಗಡೆ ವಿಷಯವಾಗಿ ನ್ಯೂಸ್ 18 ಕನ್ನಡ ಇವತ್ತು ಬೆಳಗ್ಗೆಯಿಂದ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಶೂ ಸಾಕ್ಸ್ಗೆ 132 ಕೋಟಿ ಅನುದಾನ ಬಿಡುಗಡೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಸಮವಸ್ತ್ರ ನೀಡೋದಕ್ಕೆ ಸರ್ಕಾರದ ಅನುಮೋದನೆ ಸಿಕ್ಕಿದೆ, ಬಟ್ಟೆ ತಯಾರಾಗ್ತಾ ಇದೆ, ಆದಷ್ಟು ಬೇಗ ಅದನ್ನ ಶಾಲೆಗಳಿಗೆ ನಾವು ವಿತರಣೆ ಮಾಡ್ತೀವಿ, ಮಕ್ಕಳ ಕೈ ಕೊಡ್ತೀವಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಲ್ಲೂ ಗೊಂದಲ ಬೇಡ. ಇನ್ನು ಡಿಕೆ ಶಿವಕುಮಾರ್ ಹೇಳಿದ್ರು ಪಿಸಿ ನಾಗೇಶ್ ಅವರ ಸ್ಟೇಟ್ಮೆಂಟ್ಗೆ, ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾವು ಭಿಕ್ಷೆ ಬೇಡ್ಕೊಡ್ತೀವಿ, ಕಾಂಗ್ರೆಸ್ನವರಿಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕಾಳಜಿ ಇದೆ, ನಾವು ಮಾಡ್ತೀವಿ, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಡಿಕೆಶಿ ಹೇಳಿಕೆಗೂ ಸಿಎಂ ತಿರುಗೇಟ್ ಕೊಟ್ಟಿದ್ದಾರೆ. ಶೂಸು ಸಾಕ್ಸ್ ಕೊಡುವಂಥದ್ದು, ಬಟ್ಟೆ ಕೊಡುವಂಥ ವಿಚಾರದಲ್ಲಿ ಇವತ್ತು ಸರ್ಕಾರ ಈಗಾಗಲೇ ಯೂನಿಫಾರ್ಮ್ಗೆ ಬಟ್ಟೆಗೆ ಅನುಮತಿಯನ್ನು ಕೊಟ್ಟಿದೆ, ಅನುಮೋದನೆಯನ್ನು ಕೊಟ್ಟಿದೆ. ಅದರ ಒಂದು ತಯಾರಿಕೆಗೆ ಸ್ವಲ್ಪ ಸಮಯದ ನಂತರ ಅದು ಬಟ್ಟೆ ವಿತರಣೆ ಆಗ್ತದೆ. ಶೂಸು ಸಾಕ್ಸಕ್ಕೆ ಇವತ್ತು ನಾನು ಅದಕ್ಕೆ 132 ಕೋಟಿ ಒದಗಿಸಿ ಅದಕ್ಕೂ ಕೂಡ ಅನುಮೋದನೆಯನ್ನು ಕೊಟ್ಟಿದ್ದೇನೆ, ಅದು ಕೂಡ ನಾವು ಕೊಡ್ತೀವಿ. ಹೀಗಾಗಿ ಯಾವುದೇ ಥರದ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ಶಿಕ್ಷಣ ಸಚಿವರು ಕೋವಿಡ್ ಟೈಮಲ್ಲಿ ಭಿಕ್ಷೆ ಪಡಿದ್ರಲ್ಲ ಯಾರು, ಇದೇ ಡಿ ಕೆ ಶಿವಕುಮಾರ್, ಎಲ್ಲೋಯ್ತು ದುಡ್ಡು? ಕೋವಿಡ್ ಟೈಮಲ್ಲಿ ನಾವು ಭಿಕ್ಷೆ ಬೇಡಿ ಎಲ್ಲರೂ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದೇ ರೀತಿ 1 ಕೋಟಿ ಅದೇ ರೀತಿ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಪ್ರತಿ ಸಲ ಏನೇ ಅಗತ್ಯತೆ ಇದ್ರು ಅದು ಮಾಧ್ಯಮದಲ್ಲಿ ಬರಬೇಕು, ಆಮೇಲೆ ಎಚ್ಚೆತ್ಕೊಳ್ಳೋದು, ಆಮೇಲೆ ಇಮಿಡಿಯೇಟ್ ಆಕ್ಷನ್ ಆಗುತ್ತೆ. ಬಟ್ ಮಾಧ್ಯಮದಲ್ಲಿ ಪ್ರಸಾರ ಆಗದೆ ಅಥವಾ ಕಾಂಟ್ರವರ್ಸಿ ಆಗದೆ ಯಾಕೆ ಆಕ್ಷನ್ ಆಗಲ್ಲ ಹಂಗಾರೆ? ಶರ್ಮಿತಾ, ಖಂಡಿತವಾಗಿಯೂ ನೀವು ಹೇಳ್ತಿರುವಂತದ್ದು ಸರಿಯಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಿಚಾರವನ್ನ ಕೂಡ ಈ ರೀತಿಯಾಗಿ ಮಾಧ್ಯಮಗಳು ಗಮನಕ್ಕೆ ತಂದಾಗಲೇ ಸರ್ಕಾರ ಎಚ್ಚೆತ್ತುಕೊಳ್ತಿರುವಂತದ್ದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು. ಅದು ಕೂಡ ಮಕ್ಕಳ ವಿಚಾರದಲ್ಲಿ ಈ ರೀತಿಯಾಗಿ ರಾಜಕೀಯ ಹೇಳಿಕೆಗಳನ್ನ ಕೊಡುವಂತದ್ದು ಮತ್ತು ಆರೋಪ ಪ್ರತ್ಯಾಪಗಳನ್ನ ಮಾಡುವಂತದ್ದು ಇದು ಕೂಡ ಖಂಡಿತವಾಗಿಯೂ ಸರಿ ಇಲ್ಲ. ಹೀಗಾಗಿನೇ ಇವತ್ತು ಬೆಳಗ್ಗಿಂದನೂ ಕೂಡ ನಾವೇನು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ, ಮಕ್ಕಳಿಗೆ ಒಂದು
ಏನು ಶೂ ಹಾಗೂ ಬಟ್ಟೆಯನ್ನ ಕೊಡುವ ವಿಚಾರದಲ್ಲಿ ಶಿಕ್ಷಣ ಸಚಿವರ ಒಂದು ಬೇಜವಾಬ್ದಾರಿ ಹೇಳಿಕೆ ಏನಿದೆ, ಈ ಹೇಳಿಕೆಯನ್ನ ನಾಡಿನ ಎಲ್ಲರೂ ಕೂಡ ಖಂಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಕೂಡ ಆ ವಿಚಾರವನ್ನ ಖಂಡಿಸಿತು ಮತ್ತು ಭಿಕ್ಷೆಯನ್ನಾದ್ರೂ ಬೇಡಿ ನಾವು ಮಕ್ಕಳಿಗೆ ಶೂ ಹಾಗೂ ಬಟ್ಟೆಗಳನ್ನ ಕೊಡಿಸ್ತೇವೆ ಎಂಬಂತ ಹೇಳಿಕೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ರು. ಇದೀಗ ಆ ಒಂದು ವಿಚಾರಕ್ಕೆ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ 132 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡ್ತೇವೆ ಮತ್ತು ಮಕ್ಕಳಿಗೆ ಈಗಾಗಲೇ ಏನು ಕೊಡಬೇಕಾಗಿತ್ತು ಶೂ ಹಾಗೂ ಬಟ್ಟೆಗಳನ್ನ ನಾವು ಕೊಡಿಸ್ತೇವೆ, ಅವರಿಗೆ ಅನುದಾನವನ್ನ ಮಂಜೂರು ಮಾಡ್ತೇವೆ ಎಂಬ ಹೇಳಿಕೆಯನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಈ ರೀತಿಯಾಗಿ ಮಕ್ಕಳ ವಿಚಾರದಲ್ಲಿ ಮಾತನಾಡುವಂತದ್ದು ಯಾರಿಗೂ ಕೂಡ ಶೋಭೆ ತರುವಂತದ್ದಲ್ಲ. ಇದನ್ನ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗ್ತದೆ, ಗಮನ ಹರಿಸಬೇಕಾಗ್ತದೆ. ಶಿಕ್ಷಣ ಸಚಿವರು ಕೂಡ ತಾವು ನಿರ್ವಹಿಸುತ್ತಿರುವಂತಹ ಇಲಾಖೆ ಯಾವುದು ಅಂದ್ಕೊಂಡು ಮಾತನಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮಕ್ಕಳ ವಿಚಾರದಲ್ಲಿ ಬೇಜವಾಬ್ದಾರಿಯುತವಾಗಿ ಮಾತನಾಡುವಂತದ್ದು ನಾಡಿನ ಎಲ್ಲ ಮಕ್ಕಳ ಮೇಲೆ ಮತ್ತು ಬಡ ಮಕ್ಕಳ ಏನಿರ್ತಾರೆ ಅವರ ತಂದೆ ತಾಯಿಗಳ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ. ಗೊಂದಲಗಳ ನೋಡಿ, ಒಂದ್ ಕಡೆ ಶಿಕ್ಷಣ ಸಚಿವರನ್ನ ಇವತ್ತು ಪ್ರಶ್ನೆ ಮಾಡಿದಾಗ ಮಾಧ್ಯಮದವರು ಅವರೊಂದು 10 ಸಲ ರಿಪೀಟೆಡ್ಲಿ ಹೇಳಿದ್ದು ಆ ಬಗ್ಗೆ ನಿರ್ಧಾರ ಆಗಿಲ್ಲ ಅಂತ ಮಾಧ್ಯಮದವ್ರ ಮೇಲೆನೆ ಗರಂ ಆದ್ರು. ಆದ್ರೆ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಅನುದಾನ ನಾನು ಕೊಟ್ಬಿಟ್ಟಿದ್ದೀನಿ, ಆದಷ್ಟು ಬೇಗ ಅದು ರೀಚ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇವರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಹಂಗಂದ್ರೆ ಇವರು ಮೊದಲೇ ಅದನ್ನ ಡಿಸ್ಕಸ್ ಮಾಡಿಲ್ವಾ? ಹಾಗಾದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ. ಹೌದು ಶರ್ಮಿತ, ಏನಂತ ಹೇಳಿದ್ರೆ ಈಗಾಗಲೇ ಶಾಲೆಗಳು ಶುರುವಾಗಿ 2 ತಿಂಗಳಾಗ್ತಾ ಬರ್ತಾ ಇದೆ. ಈ ಒಂದು ಹಂತದಲ್ಲಿ ಮೊದಲಿಗೆ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿರಬೇಕು. ಜೊತೆಗೆ ಅಂತ ಹೇಳಿದ್ರೆ ಕೋವಿಡ್ ನಿಂದಾಗಿ ಮಕ್ಕಳ ಕಲಿಕೆಯಲ್ಲಿ ಹಿನ್ನಡೆಯಾಗಿದೆ. ಹೀಗಾಗಿ 2 ವರ್ಷಗಳಿಂದ ಶಾಲೆಗಳು ಸರಿಯಾಗಿ ತೆರೆದಿರಲಿಲ್ಲ. ಈ ಒಂದು ಹಂತದಲ್ಲಿ ಸಂಪೂರ್ಣವಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತಯಾರಿಗಳನ್ನ ಮಾಡಿಕೊಂಡು ಶಾಲೆಗಳನ್ನ ಆರಂಭಿಸಬೇಕು. ಜೊತೆಗೆ ಮಕ್ಕಳಿಗೆ ಏನೆಲ್ಲ ಅಗತ್ಯ ವಸ್ತುಗಳಿದಾವೆ ಅವೆಲ್ಲನ್ನ ಕೊಡುವಂತಹ ಕಾರ್ಯಕ್ಕೆ ಸರ್ಕಾರ ಮುಂದಾಗಬೇಕು. ಆದ್ರೆ ಇಲ್ಲಿ ಗೊಂದಲದ ಹೇಳಿಕೆಗಳನ್ನ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು ಕೊಡ್ತಾ ಇರೋದ್ರಿಂದಾಗಿ ಇವರು ಒಂದೇ ಕ್ಯಾಬಿನೆಟ್ ನಲ್ಲಿದ್ದಾರೆ ಅಥವಾ ಬೇರೆ ಬೇರೆ ಕ್ಯಾಬಿನೆಟ್ ನಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎಂಬಂತಹ ಸಂಶಯ ರಾಜ್ಯದ ಜನರಲ್ಲಿ ಮೂಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಕ್ಯಾಬಿನೆಟ್ ಇರ್ತದೆ, ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಎಲ್ಲ ವಿಚಾರಗಳನ್ನ ಕುಲಂಕುಷವಾಗಿ ಚರ್ಚಿಸಿದ ಬಳಿಕ ಅನುಮೋದನೆಯನ್ನ ಕೊಡುವಂತದ್ದು, ಅಥವಾ ಕೆಲವು ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಹಣಕಾಸು ಸಚಿವರಾಗಿರೋದ್ರಿಂದ ಅನುಮೋದನೆಯನ್ನು ಕೊಡೋದಕ್ಕೆ ಅವಕಾಶವಿದೆ. ಆದ್ರೆ ಇದು ಸಣ್ಣ ವಿಚಾರವಲ್ಲ. ಯಾಕಂತ ಹೇಳಿದ್ರೆ ರಾಜ್ಯದ ಮಕ್ಕಳ ಕಲಿಕೆಯ ವಿಚಾರ ಆಗಿರೋದ್ರಿಂದಾಗಿ ಈ ವಿಚಾರವನ್ನು ಇಲ್ಲಿವರೆಗೂ ಕೂಡ ಕ್ಯಾಬಿನೆಟ್ ನಲ್ಲಿ ಪ್ರಶ್ನೆಯನ್ನ ಮಾಡಿಲ್ವಾ ಅಥವಾ ಚರ್ಚೆಯೇ ಆಗಿಲ್ವಾ? ಈಗ ಮಾಧ್ಯಮಗಳಲ್ಲಿ ಅದರಲ್ಲೂ ಕೂಡ ನಾವು ಒಂದು ಪ್ರಸಾರ ಮಾಡಿದ ನಂತರ ಈ ಒಂದು ವಿಚಾರವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಾ ಇಷ್ಟೊಂದು ಮಕ್ಕಳ ವಿಚಾರದ ಇಷ್ಟೊಂದು ಬೇಜವಾಬ್ದಾರಿಯುತವಾಗಿ ನಡೆದುಕೊಳ್ತಾ ಇದೆ ಎಂಬಂತ ಸಂಶಯ ಜನರಲ್ಲಿ ಮೂಡ್ತಾ ಇದೆ. ಹೀಗಾಗಿ ಇವತ್ತು ಒಟ್ಟಾರೆ ಗೊಂದಲ ಇರುವಂತದ್ದು ಬೆಳಕಿಗೆ ಬಂದಿದೆ. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ನ್ಯೂಸ್ 18 ಒಂದು ಪ್ರಸಾರ ಮಾಡಿದ ಸುದ್ದಿಯಿಂದಾಗಿ ಸರ್ಕಾರ ಎಚ್ಚೆತ್ತುಕೊಂಡು 132 ಕೋಟಿ ರೂಪಾಯಿಗಳ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಅನಿಲ್ ಬಾಸೂರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಪುಸ್ತಕ, ಸಮವಸ್ತ್ರ, ಶೂ, ಸಾಕ್ಸ್ ಇಲ್ಲದೆ ವಿದ್ಯಾರ್ಥಿಗಳು ಬೇಸರಗೊಂಡಿದ್ದಾರೆ. ನ್ಯೂಸ್ 18 ಪ್ರಶ್ನೆ ಮಾಡಿದಾಗ ವಿದ್ಯಾರ್ಥಿಗಳು ಏನಂದ್ರು ನೋಡೋಣ. ಯೂನಿಫಾರ್ಮ್ ಕೊಟ್ಟಿದ್ದಾರಾ? ಇಲ್ಲ, ಕೊಟ್ಟಿಲ್ವಾ? ಮತ್ತೆ ಈ ಯೂನಿಫಾರ್ಮ್ ಹಾಕೊಂಡಿರೋದು ಯಾವಾಗ ಕೊಟ್ಟಿರೋದು ನಿಮಗೆ? ಹೊಸದು ಹೊಲಿಸ್ಕೊಂಡಿರೋದು. ಬುಕ್ಸ್ ಎಲ್ಲ ಕೊಟ್ಟಿದ್ದಾರಾ? ಹಳೆವು ಕೊಟ್ಟವರು. ಹಳೆ ಬುಕ್ಕಿಂದ ನೀವು ಓದ್ತಾ ಇರೋದಾ? ನಿಮ್ಮ ಹೆಸರು? ಪ್ರಶಾಂತ್. ನಿಮಗೆ ಯೂನಿಫಾರ್ಮ್ ಸಿಕ್ಕಿದೆಯಾ? ಇಲ್ಲ, ಸಿಕ್ಕಿಲ್ಲ. ಮತ್ತು ನೀವು ಹಾಕೊಂಡಿರೋ ಯೂನಿಫಾರ್ಮು ಲಾಸ್ಟ್ ಇಯರ್ದಾ? ಹೊಲಿಸ್ಕೊಂಡಿರೋದು. ಹೌದಾ? ಟೆಕ್ಸ್ಟ್ ಬುಕ್ಸ್ ಇದೆಯಾ ನಿಮ್ಮ ಹತ್ರ? ಹಳೆವು ಕೊಡ್ತಾರೆ. ಹಳೇದು. ಮತ್ತೆ